ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಪ್ರೊಟೆಸ್ಟ್ ತಾರಕಕ್ಕೇರಿ ಏನೆಲ್ಲ ಆಯಿತು ಕ್ಷಣದ ಮಾಹಿತಿನ ಮುಂದೆ ಇಡ್ತಾ ಬಂದಿದ್ದೀವಿ. ಈಗ ಮೇಜರ್ ಡೆವಲಪ್ಮೆಂಟ್ ಆಗ್ತಿದೆ. ಯಾವುದೇ ಕ್ಷಣದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೆ. JP ನಡ್ಡಾ ಅವ್ರ ಜೊತೆ ಸಂಧಾನ ಆಗಿದೆ. ಸಂಧಾನ ಅತ್ಯಂತ ಸಮಾಧಾನಕರವಾಗಿಯೇ ನಡೆದಿದೆ ಅಂತ JP ನಡ್ಡಾ ಅವರು ಮಾಹಿತಿ ತಿಳಿಸಿದ್ದಾರೆ. ಅಮಿತ್ ಶಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಈಗ ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಬಂದ ಮೇಲೆ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ. ಮಾತುಕತೆ ಆರಾಮಾಗಿ ಆಗಿದೆ. ಅಮಿತ್ ಶಾ ಅವ್ರ ಬಳಿ ನಡ್ಡಾ ಅವರು ರಿಪೋರ್ಟ್ ಇಡ್ತಿದ್ದಾರೆ. ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ನಡುವೆ 2 ಗಂಟೆಗಳ ಮಾತುಕತೆ, ಅದಕ್ಕೂ ಮೀರಿ 2 ಗಂಟೆಗಳ ಸುದೀರ್ಘ ಮಾತುಕತೆ ಆಗ್ತಿದೆ. ಇದು ನೋಡಿದ್ರೆ ಒಂದು ದೊಡ್ಡ ವಿಕೆಟ್ ಬೀಳೋ ಥರ ಕಾಣಿಸ್ತಿದೆ. ಹಾಗಾದರೆ ಸಂಧಾನದಲ್ಲಿ CJP ಇಟ್ಟ ಡಿಮ್ಯಾಂಡ್ಸ್ ಏನೇನು? ನರೇಂದ್ರ ಮೋದಿ ಅವರು ಇದಕ್ಕೆ ಒಪ್ಕೊಳ್ತಾರಾ? ಒಪ್ಪಿಕೊಂಡ್ರೆ ಪರಿಣಾಮ ಏನಾಗುತ್ತೆ? ಇಷ್ಟು ದೊಡ್ಡ ಪ್ರೊಟೆಸ್ಟ್ ಇದು ಒಂಚೂರು ಹೆಚ್ಚು ಕಡಿಮೆ ಆದರೂ ದೇಶವ್ಯಾಪಿ ದಂಗೆ ವ್ಯಾಪಿಸಿ ಸರ್ಕಾರಕ್ಕೆ ಥ್ರೆಟ್ ಆಗೋ ಮಟ್ಟಿಗಿನ ಪ್ರೊಟೆಸ್ಟ್ ಇದು. CJP ಹುಟ್ಕೊಳ್ಳುತ್ತೆ. ನೀಟ್ ಎಕ್ಸಾಮ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆಯ ಸದ್ದು ಮಾಡುತ್ತೆ. ಆಮೇಲೆ ಅದು ಆನ್ ಗ್ರೌಂಡ್ ಬರುತ್ತೆ. ದೊಡ್ಡ ಮಟ್ಟದ ದಂಗೆ ಎಬ್ಬಿಸುವಂಥ ಒಂದು ಬೆಳವಣಿಗೆನೇ ಆಯ್ತಲ್ವಾ? ಹೆಂಗೆ ಮ್ಯಾನೇಜ್ ಮಾಡ್ತು ಹಾಗಾದರೆ ಮೋದಿ ಸರ್ಕಾರ? ಮುಗೀತಾ ಇದ್ರ ಥ್ರೆಟ್ಟು? ಇನ್ನು ಮುಂದೆ ಇನ್ನೂ ಇದೆಯಾ? ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯದ ಅಪ್ಡೇಟ್ಸ್ ನೋಡೋದಾದರೆ JP ನಡ್ಡಾ ಅವ್ರ ಎದುರು 3 ಕಂಡೀಷನ್ ಇಟ್ಟಿದೆ CJP. ನಂಬರ್ 1 ಕೋಟಿ ಪರಿಹಾರ ಯಾರ್ಯಾರು ತೀರ್ಕೊಂಡಿದ್ದಾರಲ್ಲ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಕಾರಣಕ್ಕೆ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಮತ್ತು ಯಾರ್ಯಾರು ಸಾವಾಯ್ತಲ್ಲ ಅವ್ರ ಕುಟುಂಬಕ್ಕೆ 1 ಕೋಟಿ, ಎಲ್ಲರಿಗೂ ತಲಾ 1 ಕೋಟಿ. ಮತ್ತು 2ನೆಯ ಪ್ರಮುಖ ಕಂಡೀಷನ್ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಈ ಕ್ಷಣವೇ ಪ್ರಧಾನ್ ರಾಜೀನಾಮೆ ಆಗಬೇಕು. 3ನೇದು ಸೋನಮ್ ವಾಂಗ್ಚುಕ್ ಅವರನ್ನು ತಕ್ಷಣ ಬಿಡಬೇಕು. ಅದು ಕಂಡೀಷನ್ ಅನ್ನೋಕ್ಕಿಂತ ಕೇಳಿಕೊಂಡಿದ್ದಾರೆ. 2 ಪ್ರಮುಖ ಕಂಡೀಷನ್ಗಳು. ಅಂದರೆ ಅವ್ರನ್ನ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅಲ್ಲಿರೋದಕ್ಕೆ. ತನ್ನನ್ನು ಬಿಡಿ, ತಾನು ಹೋರಾಟಕ್ಕೆ ಹೋಗಬೇಕು ಅಂತ ಹೇಳಿದರು, ಬಟ್ ಬಿಟ್ಟಿರಲಿಲ್ಲ. ತನ್ನ ಸ್ಟೇಬಲ್ ಆಗಿದ್ದೀನಿ ಈಗ ಅಂತ ಹೇಳಿದ್ರು ಕೂಡ ಬಿಟ್ಟಿರಲಿಲ್ಲ. ಅವ್ರ ಪತ್ನಿ ಎಲ್ಲ ಕೋರ್ಟ್ ಮೊರೆ ಹೋಗಿದ್ರು, ಅಲ್ಲೂ ಹಿನ್ನಡೆ ಆಯಿತು. ಈಗ ಸೋನಮ್ ವಾಂಗ್ಚುಕ್ ಫ್ರೀಯಾಗಿ ಬಿಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇದು 3 ವಿಚಾರಗಳನ್ನು ನಡ್ಡಾ ಅವ್ರ ಎದುರು ಇಟ್ಟಿದ್ದಾರೆ. ಫಸ್ಟು ಬೆಳಗ್ಗೆಯಿಂದ ಮಾತುಕತೆ ಆಗಿದೆ, ಬ್ಯಾಕ್ ಟು ಬ್ಯಾಕು. ಅದಾದಮೇಲೆ ರಿಟರ್ನಲ್ಲಿ ಕೊಟ್ಟಿದ್ದಾರೆ, ಸಲ್ಲಿಕೆ ಮಾಡಿದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಶಾಂತಿಯುತವಾಗಿ ಈ ಹೋರಾಟವನ್ನು ಮುಗಿಸೋಣ, ಸರ್ಕಾರದ ಆಡಳಿತ ಯಂತ್ರಕ್ಕೆ ತೊಡಕು ಮಾಡಬೇಡಿ ಅಂತ ನಡ್ಡಾ ಅವ್ರು ಕೇಳ್ಕೊಂಡಿದ್ದಾರೆ. ಮಾತುಕತೆ ಒಂದು ಹಂತಕ್ಕೆ ಫಲಪ್ರದವಾಗಿದೆ. ಯಾಕಂದರೆ ಸೋನಮ್ ವಾಂಗ್ಚುಕ್ ಉಪವಾಸ ಅಂತ್ಯವಾಗಿದೆ. 23 ದಿನಗಳ ಸುದೀರ್ಘ ಉಪವಾಸವನ್ನು ಅಂತ್ಯಗೊಳಿಸಿದ ಸೋನಮ್ ವಾಂಗ್ಚುಕ್ ಮೊನ್ನೆ ಕರ್ಕೊಂಡು ಹೋದರು ಹಾಸ್ಪಿಟಲ್ಗೆ. ಸೊ ಹಾಸ್ಪಿಟಲ್ ಅಸಿಸ್ಟೆನ್ಸಲ್ಲಿ ಬಾಡಿ ಸ್ಟೇಬಲ್ ಆಯಿತು, ಜೀವ ಹೋಗ್ದಂಗೆ ಕಾಪಾಡಿದ್ರು. ಬಟ್ ಊಟ ಮಾಡ್ತಿರ್ಲಿಲ್ಲ. ಇವತ್ತು ಅಧಿಕೃತವಾಗಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸೋನಮ್ ವಾಂಗ್ಚುಕ್. ಇಷ್ಟ ಆಗಿದೆ. ಸೋನಮ್ ವಾಂಗ್ಚುಕ್ ಯಾವಾಗ ಉಪವಾಸ ಬಿಡ್ತೀನಿ ಅಂತ ಹೇಳಿದ್ದು? ಬೆಳಗ್ಗೆನೇ ಅವ್ರು ಅನೌನ್ಸ್ ಮಾಡಿದ್ರಲ್ವಾ. ಒಂದು ಸರ್ಕಾರದವರು ಬಂದು ಮಾತಾಡಬೇಕು ಅಂತ JP ನಡ್ಡಾ ಅವರು ಬಂದು ಮಾತಾಡಿದ್ರು. ಸೋನಮ್ ಭೇಟಿ ಆಗದಿದ್ರು, ಪ್ರೊಟೆಸ್ಟರ್ ಯಾರ್ಯಾರು ಇದ್ರಲ್ಲ ಅವ್ರ ಹತ್ರ ಮಾತಾಡಿದ್ರು. ಅದರ ಜೊತೆಗೆ ಅವರು ಡಿಮ್ಯಾಂಡ್ಸ್ ಇದ್ದಿದ್ದೇ ಈ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ತಗೊಳ್ಬೇಕು, ಇನ್ನಿತರ ವಿಚಾರಗಳು. ಪ್ರಮುಖವಾಗಿ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತಲೇ ಅವ್ರು ಹೋರಾಟ ಮಾಡಿದ್ದು. ಸೊ ಈಗ ಅವರು ಉಪವಾಸ ನಿಲ್ಲಿಸಿರೋದು, CJP ಅವರು ಸಂಧಾನವನ್ನು ಮುಗಿಸ್ಕೊಂಡು ಆರಾಮಾಗಿ ಹೋಗಿರೋದು, ಶಾಂತಿಯುತವಾಗಿ ನಾವು ಇರ್ತೀವಿ, ನೀವು ನಿರ್ಧಾರ ಪ್ರಕಟಿಸೋ ತನಕ ಅಂತ ಹೇಳಿ ಹೋಗಿದ್ದಾರೆ. ಹಾಗಾಗಿ ಈಗ JP ನಡ್ಡಾ ಅವರ ಕ್ಲೈಮ್ಯಾಕ್ಸ್ ಮೀಟಿಂಗ್, ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಮೀಟಿಂಗ್ ಅಮಿತ್ ಶಾ ಅವ್ರ ಜೊತೆ ನಡೀತಿದೆ. ನಡ್ಡಾ ಅವ್ರು ಇಲ್ಲಿ ಮೀಟಿಂಗ್ ಮಾಡ್ತಿದ್ರೆ ಪ್ಯಾರಲಲ್ ಆಗಿ ಅಮಿತ್ ಶಾ ಅವರು ಪ್ರಧಾನ್ ಜೊತೆಗೆ ಏನು ಮಾತಾಡೋದಿರುತ್ತೆ ಅಷ್ಟೊಂದು. ಈಗ ಆಗಿದ್ದೆಲ್ಲ ಆಗೋಗಿದೆ, ಗೊತ್ತಿರೋದೆ. 2.5 ಗಂಟೆ ಇವತ್ತು ಪ್ರಧಾನ್ ಜೊತೆಗೆ ಅಮಿತ್ ಶಾ ಅವರ ಮಾತುಕತೆ ಆಗಿದೆ ಮೂಲಗಳ ಪ್ರಕಾರ. ಅದರ ಅರ್ಥ ಪ್ರಧಾನ್ ಕೆಳಗಿಳಿಲೇಬೇಕಾಗಿ ಬರ್ತಿದೆ. ಇಲ್ಲ ಅಂದರೆ ಇದು ಇನ್ನೂ ದೊಡ್ಡ ಹೋರಾಟ ಆಗ್ಬೋದು. ಯಾಕಂದರೆ ಕೃಷಿ ಕಾಯ್ದೆಯಲ್ಲಿ ಸ್ವತಃ ಮೋದಿಯವರು ಸೋತಿದ್ದಾರೆ. ಯಾಕಂದರೆ ಅದು ದೇಶಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿ ಏನೇನಾಗ್ತಿತ್ತೋ ಗೊತ್ತಿಲ್ಲ. ಆವಾಗ ಅಷ್ಟು ದಿನದಲ್ಲೇ ಏನೇನಾಯಿತು ಅನ್ನೋದು ಗೊತ್ತು. ಅದನ್ನು ಹಿಂಪಡಿದೇ ಇದ್ದಿದ್ರೆ ಇನ್ನೂ ಏನೇನೋ ಆಗಿಬಿಡ್ತಿತ್ತು. ಯಾಕಂದರೆ ಏನೇನೋ ಆಗಬೇಕು ಅಂತಾನೇ ಪ್ಲ್ಯಾನ್ ಆಗಿದ್ದು ಅನ್ನೋದು ಆಮೇಲೆಲ್ಲ ಬಂತು, ಇನ್ವೆಸ್ಟಿಗೇಷನಲ್ಲಿ ಬಂತು. ವಿದೇಶಿ ಕೈವಾಡ ಸಂಚು ಹೆಚ್ಚು ಕಡಿಮೆ ಮಾಡೇ ಬಿಡ್ತಿದ್ರು ಅಂತ. ಸೊ ಅದನ್ನು ಅರ್ತು ತಾನು ಸೋತ್ರೂ ಪರವಾಗಿಲ್ಲ, ರೈತರು ತಾನೆ, ರೈತರ ಮುಂದೆ ಸೋತ್ರೇನಂತೆ ಅಂತ
ಸೋತ್ರು. ಈಗ ವಿದ್ಯಾರ್ಥಿಗಳ ವಿಚಾರ. ಹಾಗಾಗಿ ಪ್ರಧಾನ್ ರಾಜೀನಾಮೆ ಪಡೆಯುವಂಥ ನಿರ್ಧಾರವನ್ನು ನರೇಂದ್ರ ಮೋದಿ ಅಮಿತ್ ಶಾ ಮಾಡಬಹುದು ಅಂತ ಅನಿಸ್ತಿದೆ. ಸೋನಮ್ ವಾಂಗ್ಚುಕ್ ಉಪವಾಸ ಅಂತ್ಯ ಮಾಡಿದ್ದಾರೆ ಅನ್ನೋ ಸುದ್ದಿ ಬಂತು. ಬಟ್ ಈಗ ಇನ್ನೊಂದು ಸುದ್ದಿ ಕೊಡ್ತಿದ್ದಾರೆ ನೋಡಿ, ನಿಮ್ಗೆ ರಿಪೋರ್ಟ್ ಇಡ್ತಾ ಇದ್ದೀನಿ, ಅಷ್ಟೊತ್ತಿಗೆ ಅಪ್ಡೇಟ್ ಆಗ್ತಿದೆ. ಏನಂದರೆ ಸೋನಮ್ ವಾಂಗ್ಚುಕ್ ಉಪವಾಸ ಕಂಟಿನ್ಯೂ ಮಾಡ್ತಾರೆ ಅಂತ ಅವರ ಸಹಚರರು ಮತ್ತೆ ಹೇಳಿದ್ದಾರೆ. ಈಗ ಈ ರಿಪೋರ್ಟ್ ನಾನು ನಿಮ್ಮ ಮುಂದೆ ಇಡ್ತಾ ಇರೋವಾಗ ಈಗಷ್ಟೇ ಅಪ್ಡೇಟ್ ಬಂತು. ಮತ್ತೆ ಹೇಳ್ತಿದ್ದಾರೆ ಸೋನಮ್ ವಾಂಗ್ಚುಕ್ ಮುಂದುವರಿಸ್ಬೋದು ಉಪವಾಸನ, 23 ದಿನಕ್ಕೂ ನಿಲ್ಲಿಸಲ್ಲ ಅಂತ. ಅಂದರೆ ಕನ್ವಿನ್ಸ್ ಮಾಡಲಾಗಿದೆ, ಆದರೆ ಘೋಷಣೆ ಆಗುವ ತನಕ ನಾವು ಒಂಚೂರು ಮೈ ಮರಿಬಾರ್ದು ಅನ್ನೋ ಒಂದು ಕಾರಣಕ್ಕೂ ಇರಬಹುದು. ಪ್ರಧಾನ್ ರಾಜೀನಾಮೆ ಘೋಷಣೆ ಮಾಡೋ ತನಕನೂ ಇದು ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಪ್ರತಿಭಟನಾಗಾರರು ಶಾಂತಿಯುತವಾಗಿರ್ತೀವಿ ಅಂತ ಮಾತು ಕೊಟ್ಟು ಹೋಗಿದ್ದಾರೆ ನಡ್ಡಾ ಅವ್ರಿಗೆ ಅನ್ನೋದು ಮಾಹಿತಿ. ಪ್ರತಿಭಟನಾಕಾರರೇ ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ ಮಾತುಕತೆಗೆ ಅಂತ ನಡ್ಡಾ ಅವ್ರು ಹೇಳಿರೋದು. ಗೊತ್ತಿಲ್ಲ ಅವ್ರು ಮಾಡಿದ್ರೋ ಇವರು ಮಾಡಿದ್ರೋ, ಅಟ್ಲೀಸ್ಟ್ ಮಾತುಕತೆಗೆ ಕೂರಿಸಿದ್ದೇ ದೊಡ್ಡ ವಿಷಯ ಇವತ್ತಿನ ಮಟ್ಟಿಗೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮುಗಿಲೆದ್ದಿತ್ತು. ಈಗ ಕಾಂಗ್ರೆಸ್ಸು ಕೇಜ್ರಿವಾಲ್ ಎಲ್ಲ ಮುಗಿಬಿದ್ದಿದ್ದಾರೆ. ವಿದ್ಯಾರ್ಥಿಗಳನ್ನು ಟಚ್ ಮಾಡಿದೆ ಈ ಸರ್ಕಾರ, ಲಾಠಿ ಚಾರ್ಜ್ ಮಾಡಿದೆ. ಖಂಡಿತ ಈ ಸರ್ಕಾರ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ವಿದ್ಯಾರ್ಥಿಗಳಿಗೆ ಸಮಸ್ಯೆಗೆ ಪರಿಹಾರ ಕೊಡಬೇಕಾಗಿರೋರು ಅವ್ರಿಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಕಲ್ಲು ತೂರಿದ್ದಾರೆ ಪೊಲೀಸರ ಮೇಲೆ. ಬೆಳಗ್ಗೆ ಬಂತಲ್ಲ ವಿಡಿಯೋ, ಪೊಲೀಸರೇ ಇಲ್ಲಿ ದೊಡ್ಡ ದೊಡ್ಡ ಲಾರಿಲಿ ಕಲ್ಲು ತಂದಿಟ್ಟಿದ್ದಾರೆ ನಮ್ಮ ಹೆಸರು ಹಾಳು ಮಾಡೋಕ್ಕೆ ಅಂತ ದೀಪ್ಗೆ ವಿಡಿಯೋ ಬಿಟ್ಟರು. ಬಟ್ ಈಗ ಯಾರು ಕಲ್ಲು ತೂರಿದ್ದಾರೆ? ಪೊಲೀಸರಿಗೆ ಗಾಯ ಆಗಿದೆ, ಅವ್ರಿಗೂ ಹೊಡೆದಿದ್ದಾರೆ, ಸರಿಯಾಗಿ ಲಾಠಿಲಿ ಹೊಡೆದಿದ್ದಾರೆ. ಸೊ ಎರಡೂ ಕಡೆ ಹಾನಿ ಆಗಿದೆ. यहाँ पे अन्ना हजारे बैठे हुए थे, यहाँ पे सामने अन्ना हजारे जी बैठे हुए थे। उस वक्त की सरकार को भी बड़ा अहंकार था। 3 साल के बाद वो सरकार नहीं बची, अपने अहंकार की वजह से डूब गई। आज 2026 है, मैं इन लोगों को कहना चाहता हूँ, युवाओं की बात सुन लो, कॉकरोच आंदोलन की बात सुन लो, सोनम वांगचुक की बात सुन लो, नहीं तो आज से 3 साल बाद आपका भी वही हश्र होगा तो जो मैं किसी 56 साल के नौजवान की बात नहीं कर रहा हूं। मैं देश के ये स्टार्टअप ने 28 के एवरेज वाले नौजवानों ने अंतरिक्ष में भारत का झंडा गाड़ दिया है। उनको तो बधाई है ही है, लेकिन ऐसी बातें जो है जो भारत को आत्मविश्वास से भर देती है। विश्व में ಬೀಸೋದೊಣ್ಣೆಯಿಂದ ಪಾರಾಗಿದೆ ಸರ್ಕಾರ. ಈಗ ಒಂದು ಹಂತಕ್ಕೆ ಗೆದ್ದಿದೆ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.